ಬರ್ಸ್ಕೊಂಡ್ರೆ ನಮಗೂ ಗೊತ್ತಿದೆ. ಅಲ್ಲ ಬರ್ಸ್ಕೊಂಡು ಕರೆಯದ CCTV ಸಿಕ್ಕದ. ಅವ ಹೇಳ್ಯಾನ ಮುಚ್ಚಳಿಕೆ ಬರ್ಸ್ಕೊಂಡಾರ. ಮುಚ್ಚಳಿಕೆನಲ್ಲಿ ಏನ್ ಹೇಳಿದಾನೆ, ಕದ್ದದ್ದು ನಿಜ, ನಾವು ಕಳ್ಳ ಕೂಡ ಅಲ್ಲೇ ಯಾವುದೋ ಒಂದು ಕಾಂಟ್ರಾಕ್ಟ್ ಲೇಬರ್ ಆಗಿ ಕೆಲಸ ಮಾಡ್ತಾನೆ ಸುದ್ದಿ ಇದೆ. ಕಿದ್ವಾಯಿನಲ್ಲಿ ಕಾಂಟ್ರಾಕ್ಟ್ ಲೇಬರ್ ಆಗಿರೋರು, ಕಿದ್ವಾಯಿನಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಶಾಮೀಲಾಗಿ ಕಳ್ಳತನ ಮಾಡಿಸಿದ. ಅವ್ರ ಮನೆಗಳಲ್ಲಿ ಅದನ್ನ ಹಚ್ಚಿದ. ಇದಾದ್ಮೇಲೆ 10ನೇ ತಾರೀಕು FIR ಆದ್ಮೇಲೆ 15ನೇ ತಾರೀಕು ಅದರಲ್ಲಿರುವಂತ ಒಂದು 10-15 AC ವಾಪಸ್ ತಂದಿರ್ತಾರೆ. ಒಳಗಡೆ ರಿಪೇರಿ ಒಯ್ದಿದ್ದೆವು, ವಾಪಸ್ ತಂದಿವಿ ಅಂತ ಹೇಳ್ತಾರೆ. ಕಳ್ಳತನ ಆಗಿದ್ದು ನಿಜ, ಮುಚ್ಚಳಿಕೆ ಬರ್ಸ್ಕೊಂಡದ್ದು ನಿಜ. ಅದಾದ್ಮೇಲೆ FIR ಆಗುವಾಗ ಅವನ ಹೆಸರು ಕೈ ಬಿಟ್ಟುದು ನಿಜ. FIR ಆದ 4-5 ದಿನಗಳಲ್ಲಿ ACಗಳು ಪ್ರತ್ಯಕ್ಷ ಆಗಿದ್ದು ನಿಜ. ಹೆಸರು ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿರ್ತದ, ಅದ್ರ ಬಗ್ಗೆ ನಾವು ಹೇಳಕ್ ಬರಂಗಿಲ್ಲ. ಕ್ರಿಮಿನಲ್ ಪ್ರಕರಣಗಳಿದಾವ. ಇನ್ನು ಅದೇ ಕಾಂಟ್ರಾಕ್ಟರ್ ಕೆಲಸ ಮುಂದುವರಿಸಿದ. ಯಾವ ಕಾಂಟ್ರಾಕ್ಟರ್ ಇದರಲ್ಲಿ ಶಾಮೀಲಾಗಿದ್ದಾನ ಅವನ ಈ ಕೆಲಸ ಮಾಡ್ತಾ ಇದ್ದಾನೆ. ಹೆಚ್ಚಿನ ಮಾಹಿತಿ ನಮ್ಮ ಇವರು ಕೂಡ ನಮೋಸಿಸಂ ಕೂಡ ಕೊಡೋರಿದಾರ. ಈ ರೀತಿ ಅಂದ್ರೆ ಪೊಲೀಸು ಕಳ್ಳ ಅಂತೇಳಿ ಒಂದು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ರ. ಅದಕ್ಕೆ ಅದರಲ್ಲಿ ಸರ್ಕಾರ, ಜಿಲ್ಲಾಡಳಿತ ಕೂಡ ದೀರ್ಘ ನಿದ್ರೆಯಲ್ಲಿ. ಜಿಲ್ಲೆಯ ಸಚಿವರ ಕಣ್ಮುಂದೆ ಈ ತರ ನಡೀತಾ ಇದೆ. ದೊಡ್ಡ ದೊಡ್ಡ ಮಾತಾಡುವಂತ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ಉತ್ತರಿಸಬೇಕು. ನಿಮ್ಮ ಪೊಲೀಸರು ಈ ರೀತಿ ಶಾಮೀಲಾಗಿ ಕಳ್ಳರ ಜೊತೆಗೆ ಒಂದು ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಕೊಡೋದು ಯಾವ ನ್ಯಾಯ, ಯಾವ ದಂಡ ಸಂಹಿತೆಯಲ್ಲಿದೆ, ಯಾವ ದಂಡ ಸಂಹಿತೆಯಲ್ಲಿದೆ? ಇದನ್ನ ಅರ್ಥ ಇವ್ರು ಕೊಡ್ಬೇಕು ನಮ್ಗೆ. ಇವರು ಕೇಳ್ತಾರಲ್ಲ, ಕಾನೂನಿನ ಬಗ್ಗೆ ಮಾತಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಿದ್ರೆ ದೊಡ್ಡ ದೊಡ್ಡ ಮಾತಾಡ್ತಾರೆ. ಇದಕ್ಕೆ ಉತ್ತರ ಕೊಡ್ಬೇಕು. ನಿಮ್ ಪೊಲೀಸರೇ ಇದನ್ನ ಮಾಡಿದರೆ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ತೀರಿ? ಇಲ್ಲಿ ಕಮಿಷನರಿಗೆ ಕೂಡ ಅದಕ್ಕೆ ಕಾರಣೀಭೂತ ಮಾಡ್ಬೇಕು. ಅವ್ರ ಕೈ ಕೆಳಗೆ ಈ ರೀತಿ ಎಲ್ಲ ನಡೀತಾ ಇದೆ. ಅದಕ್ಕೆ ಪೊಲೀಸರು ಕೂಡ ಕಳ್ಳರಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈ ರಾಜಾರೋಪವಾಗಿ ಹೇಳ್ಬೇಕಾಗ್ತದೆ. ಕಳ್ಳರ ಜೊತೆಗೆ ಕೈ ಜೋಡಿಸಿರುವ ಪೊಲೀಸರು ಇದನ್ನು ನೋಡಿ ಸುಮ್ಮನೆ ಕೂತಿರುವಂತ ಜಿಲ್ಲಾಡಳಿತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ನಮೋಸಿ ಸರ್ ಹೇಳ್ತಾರೆ. ಅದಾದ್ಮೇಲೆ ಮತ್ತಿಮೂಡವ್ರು ಹೇಳ್ತಾರೆ.